ಮಾರ್ನಿಂಗ್, ಶುಭೋದಯ. ಇವತ್ತಿನ ನೋಡಿ ಮತ್ತೆ ಏನಪ್ಪ ಅಂತ ಅಂದರೆ, ನಮ್ಮ ಎಲ್ಲರಿಗೂ ಒಂದೇ ಒಂದು ಕಂಪ್ಲೇಂಟ್ ಇರುತ್ತೆ, ಭಗವಂತ ನನ್ನನ್ನು ಆಲಿಸ್ತಿಲ್ಲ, ನನ್ನ ಜೊತೆ ಇಲ್ಲ ಅಂತ. ಆದರೆ ಭಗವಂತ ಹೇಳ್ತಾ ಇದ್ದಾನೆ, ಪ್ರತಿದಿನ ಪ್ರತಿ ಕ್ಷಣ ನಾನು ನಿನ್ನೊಟ್ಟಿಗೆ ಇರ್ತೇನೆ ಅಂತ. ಇದಕ್ಕೆ ಒಂದು ಪುಟ್ಟ ಕತೆ ಹೇಳಬೇಕಂದ್ರೆ, ಒಬ್ಬ ಭಕ್ತ ಇರ್ತಾನೆ. ಅವನಿಗೆ ಭಗವಂತನನ್ನು ಕಂಡ್ರೆ ಮೊದಲಿಂದಲೂ ಎಲ್ಲೆಲ್ಲದ ಪ್ರೀತಿ. ದಿನಾ ಬೆಳಗ್ಗೆ ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಸದಾ ಭಗವಂತನನ್ನೊಟ್ಟಿಗೆ ಇರ್ತಾನೆ ಅನ್ನೋದು ಅವನ ಅಚಲವಾದ ನಂಬಿಕೆ. ಹಾಗೆ ಅವನಿಗೆ ಹಲವಾರು ಬಾರಿ ಅನುಭವವೂ ಆಗಿರುತ್ತೆ. ಭಗವಂತ ನಾನು ಇದ್ದೀನಿ ಅಂತ ಅವನಿಗೆ ತೋರಿಸಿರ್ತಾನೆ. ಪ್ರತಿದಿನ ಅವನು ಸಂಜೆ ಸಮುದ್ರದ ದಡದಲ್ಲಿ ನಡೀತಾ ಇರ್ತಾನೆ. ಅವನು ನಡಿಬೇಕಾದ್ರೆ 2 ಹೆಜ್ಜೆಗಳು ಸದಾ ಏನು ಗುರುತುಗಳು ಬೀಳುತ್ತೆ. ಅವನಿಗೆ ಯಾವಾಗಲೂ ಅನಿಸುತ್ತೆ 4 ಹೆಜ್ಜೆಗಳು ಬೀಳ್ತಾ ಇರುತ್ತೆ. ಅಂದರೆ ಭಗವಂತ ನನ್ನ ಜೊತೆಗಿದ್ದಾನೆ, ಭಗವಂತ ನನ್ನ ಜೊತೆ ಪ್ರತಿದಿನ ವಾಕಿಂಗ್ ಮಾಡ್ತಾ ಇದ್ದಾನೆ, ಅಂದರೆ ಇವನೂ ಸಹ ನನ್ನೊಟ್ಟಿಗೆ ನಡೀತಾ ಇದ್ದಾನೆ ಅನ್ನೋ ನಂಬಿಕೆ ಅವನಿಗೆ. ಆದರೆ ಒಂದು ದಿನ ಅವನಿಗೆ ಕಷ್ಟ ಬರುತ್ತೆ. ಕಷ್ಟ ಬಂದಾಗ ಅದೇ ಮರಳಿನ ಮೇಲೆ ನಡೀತಾ ಇರ್ತಾನೆ, ಅಂದರೆ ಸಮುದ್ರ ದಡದಲ್ಲಿ ನಡೀತಾ ಇರ್ತಾನೆ. ಕೇವಲ 2 ಹೆಜ್ಜೆ ಮಾತ್ರ ಬೀಳತ್ತೆ. ಇವನಿಗೆ ಬೇಜಾರಾಗ್ಬಿಡತ್ತೆ, ಅಯ್ಯೋ ಭಗವಂತ ನನ್ನೊಟ್ಟಿಗಿಲ್ವಾ ಅಂತ. ಆದರೂ ಸಹ ಸಮಾಧಾನ ಮಾಡ್ಕೊಳ್ತಾನೆ, ಭಗವಂತ ಇದ್ದಾನೆ ಅಂತ ಮತ್ತೆ ನಂಬುತ್ತಾನೆ. ಆ ಕಷ್ಟದಿಂದ ಪಾರಾಗ್ತಾನೆ. ಮತ್ತೆ ಸುಖ ಬರುತ್ತೆ. ಸುಖ ಬಂದಾಗ ಮತ್ತೆ 4 ಹೆಜ್ಜೆ ಮೂಡುತ್ತೆ. ಇದೇನಪ್ಪ ಇದು, ಕಷ್ಟದಲ್ಲಿ 2 ಹೆಜ್ಜೆ ಮೂಡ್ತಿತ್ತು, ಮತ್ತೆ ಈಗ 4 ಹೆಜ್ಜೆ ಮೂಡ್ತಾ ಇದೆಯಲ್ಲ, ಅಂದರೆ ಭಗವಂತ ನನ್ನೊಟ್ಟಿಗಿದ್ದಾನ ಇರ್ಬೋದೇನೋ ಅಂತ ಅಂದ್ಕೊಂಡು ಮತ್ತೆ ಸಮಾಧಾನ ಮಾಡ್ಕೊಳ್ತಾನೆ. ಎಲ್ಲರ ಜೀವನದಲ್ಲಾಗೋ ಹಾಗೆ ಮತ್ತೆ ಅವನಿಗೆ ಕಷ್ಟ ಬರುತ್ತೆ. ಆಗ ಕೇವಲ 2 ಹೆಜ್ಜೆ ಮೂಡುತ್ತೆ. ಅವನಿಗೆ ತುಂಬ ಬೇಜಾರಾಗ್ಬಿಡತ್ತೆ. ಇದು ಎಂಥ ಭಗವಂತ, ನಾನು ಅಷ್ಟೊಂದು ನಂಬುತ್ತೀನಿ, ನೀನಿಲ್ಲದೆ ನನ್ನ ಪ್ರಪಂಚನೇ ಇಲ್ಲ ಅಂತ ಅಂದ್ಕೊಳ್ತೀನಿ, ಆದರೆ ನೀನು ನೋಡಿದ್ರೆ ಹೀಗೆ ಮಾಡ್ತಾ ಇದೆಯಲ್ಲ ಅಂತ ತುಂಬ ಬೇಜಾರು ಮಾಡ್ಕೊತಾನೆ. ಮತ್ತೆ ಅವನ ಜೀವನದಲ್ಲಿ ಸುಖ ಬರುತ್ತೆ. ಸುಖ ಬಂದಾಗ 4 ಹೆಜ್ಜೆ ಮೂಡುತ್ತೆ. 4 ಹೆಜ್ಜೆ ಮೂಡಿದ ತಕ್ಷಣ ಅವನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಭಗವಂತ ನೀನು ಇಲ್ಲೇ ಇದೆಯಾ ಅಂತ ನನಗೆ ಗೊತ್ತು, ಮೊದಲು ನೀನು ನನ್ನ ಕಣ್ಮುಂದೆ ಬಾ, ನಾನು ನಿನ್ನ ಜೊತೆ ಮಾತಾಡಬೇಕು, ನಾನು ನಿನ್ನ ಜೊತೆ ಜಗಳ ಕಾಯಬೇಕು. ನಾನು ಎಲ್ಲರ ಹಾಗೆ ನೀನಲ್ಲ ಅಂದ್ಕೊಂಡಿದ್ದೆ, ಅಂದರೆ ಕಷ್ಟದಲ್ಲೂ ನೀನು ನನ್ನ ಜೊತೆ ಇರ್ತೀಯಾ, ಸುಖದಲ್ಲೂ ನೀನು ನನ್ನ ಜೊತೆ ಇರ್ತೀಯಾ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನು ಸಹ ಮನುಷ್ಯರ ಹಾಗೆ ಕಷ್ಟ ಬಂದಾಗ ನನ್ನನ್ನು ಬಿಟ್ಟು ಹೋಗಿಬಿಟ್ಟೆ ಅಲ್ವಾ, ಸುಖ ಬಂದಾಗ ಮಾತ್ರ ಮತ್ತೆ ನನ್ನ ಜೊತೆ ಬರ್ತೀಯ ಅಲ್ವಾ, ಇದು ಯಾವ ನ್ಯಾಯ, ಹಾಗೆ ಹೀಗೆ ಅಂತ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ನಾವು ಹಾಗೆ ಅಲ್ವಾ, ತುಂಬ ಯಾರನ್ನು ನಾವು ಪ್ರೀತಿಸ್ತೀವೋ ಅವರೊಟ್ಟಿಗೆ ಅಷ್ಟೇ ನಾವು ಜಗಳ ಕಾಯೋದಕ್ಕೆ ಸಾಧ್ಯ. ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಯಾಕೆ ಹೀಗೆ ಕೂಗಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ನಿನಗೆ ಗೊತ್ತಿಲ್ವಾ, ಸುಖದಲ್ಲಿದ್ದಾಗ 4 ಹೆಜ್ಜೆ ಮೂಡುತ್ತೆ, ನೀನು ನನ್ನ ಜೊತೆ ಇರ್ತೀಯ, ಕಷ್ಟ ಬಂದಾಗ 2 ಹೆಜ್ಜೆ, ನೀನು ಎಲ್ಲಿಗೆ ಹೋಗ್ತೀಯ, ನೀನು ನನ್ನ ಜೊತೆ ಇರಬೇಕು ತಾನೇ ಅಂತ. ಆಗ ಭಗವಂತ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ನಗ್ತಾ ಇದೆಯಲ್ಲ ನೀನು ಅಂತ ಮತ್ತೆ ಭಕ್ತ ಕೋಪ ಮಾಡ್ಕೊತಾನೆ. ಅಲ್ಲ, ನಿನಗೆ ಯಾರು ಹೇಳಿದ್ದು ಆ 2 ಹೆಜ್ಜೆ ನಿನ್ನದು ಅಂತ ಅಂತ ಪ್ರಶ್ನೆ ಮಾಡ್ತಾನೆ. ಮತ್ತಿನ್ಯಾರ್ದು, ನಂದೇ ಅಲ್ವಾ? ಇಲ್ಲ, 4 ಹೆಜ್ಜೆ ಅಂದರೆ ನೀನು ಸುಖವಾಗಿ ಇದ್ದಾಗ ನಾನು ನಿನ್ನ ಜೊತೆಗಿರ್ತೇನೆ, ಹಾಗಾಗಿ 4 ಹೆಜ್ಜೆಗಳು ಮೂಡುತ್ತೆ. ಆದರೆ ನೀನು ಕಷ್ಟದಲ್ಲಿದ್ದಾಗ ನಿನಗೊಬ್ಬನಿಗೆ ನಡೆಯೋದಕ್ಕಾಗೋದಿಲ್ಲ, ನೀನು ತುಂಬ ಕುಗ್ಗೋಗಿರ್ತೀಯ, ಹಾಗೂ ನೀನು ನಿಜವಾಗ್ಲೂ ನನ್ನ ಭಕ್ತ, ಹಾಗಾಗಿ ಆ ಕಷ್ಟದಲ್ಲೂ ಸಹ ನೀನು ನನ್ನನ್ನು ಸ್ಮರಣೆ ಮಾಡ್ತಾ ಇರ್ತೀಯ, ಹಾಗಾಗಿ ನಿನ್ನನ್ನು ನಾನು ಎತ್ಕೊಂಡು ನಡೀತೀನಿ, ಆ 2 ಹೆಜ್ಜೆಗಳು ನನ್ನದು, ನಿನ್ನದಲ್ಲ ಅಂತ ಹೇಳ್ತಾನೆ. ಆಗ ಈ ಭಕ್ತನಿಗೆ ನಿಜವಾಗ್ಲೂ ಸಹ ತುಂಬ ಬೇಜಾರಾಗೋಗುತ್ತೆ. ಅಯ್ಯೋ, ನಾನು ನಿನ್ನ ಮೇಲೆ ಅನುಮಾನ ಪಟ್ಬಿಟ್ನಲ್ಲ ಭಗವಂತ ಅಂತ ಹೇಳ್ತಾನೆ. ಆಗ ಭಗವಂತ ಹೇಳ್ತಾನೆ, ನೀನು ಅನುಮಾನ ಪಟ್ಟರೂ ಸಹ ನನ್ನನ್ನು ನಂಬದೆ, ನನ್ನನ್ನು ಕಷ್ಟದಲ್ಲೂ ಸ್ಮರಿಸ್ತಾ ಇದ್ದೆ, ಹಾಗಾಗಿ ನಿನ್ನ ಎಲ್ಲ ಕಷ್ಟಗಳಲ್ಲಿ ನಾನು ನಿನ್ನನ್ನು ಎತ್ಕೊಂಡು ನಾನು ನಿನ್ನನ್ನು ನಡೆಸ್ದೆ. ಆದರೆ ನಿನ್ನ ಕರ್ಮಫಲ ಏನಿತ್ತು ಅದನ್ನು ನೀನೇ ಅನುಭವಿಸ್ಬೇಕು, ಹಾಗಾಗಿ ನೀನು ಆ ಎಲ್ಲ ಕಷ್ಟಗಳಿಂದ ಹೊರಬರೋದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಅಷ್ಟೇ ಅಂತ ಹೇಳ್ತಾನೆ. ಹೌದು ಸ್ನೇಹಿತರೆ, ಭಗವಂತ ಖಂಡಿತವಾಗಿಯೂ ನಮ್ಮನ್ನು ಎತ್ಕೊಂಡು ಆ ಕಷ್ಟದಲ್ಲಿ ನಡೆಸ್ತಾನೆ. ಆ ಕರ್ಮಫಲವನ್ನು ನಾವು ಅನುಭವಿಸಲೇಬೇಕು, ಆದರೆ ಭಗವಂತ ಜೊತೆಗಿರ್ತಾನೆ ಅನ್ನೋದನ್ನು ನಾವು ಎಂದೂ ಸಹ ಮರಿಬಾರ್ದು.
ಏನು ಹೇಳ್ತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.